ರೈತ ಬಂದವರೇ ನಮಸ್ಕಾರ. ಎವರ್ ಗ್ರೀನ್ ಅಗ್ರಿಬಯೋಟೆಕ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈತ ಬಂದವರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ತಮಗೆ ತಿಳಿಪಡಿಸೋದು ಏನಂತಂದ್ರೆ, ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಸಿಂಗಲ್ ಸ್ಟೆಮ್ ಪೊಮೊಗ್ರಾನೇಟ್ ಯಾವ ರೀತಿ ಬೆಳೆಸಬೇಕು ಅದರ ಬಗ್ಗೆ ನಿಮಗೆ 2 ವಿಡಿಯೋ ಅನ್ನೋದು ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಈಗ ನಾನು ಇಲ್ಲೇ ಕನೂರು ಸಮೀಪ ಅನ್ನೋದನ್ನ ಅದೇ ತೋಟದಲ್ಲಿದ್ದೀನಿ. ಇವಾಗ ಅಲ್ಲಿಂದ ಇಲ್ಲಿ ಅನ್ನೋದನ್ನ ಯಾವ ರೀತಿ ಅನ್ನೋದನ್ನ ದಾಳಿಂಬೆ ನಾವು ಮೇಂಟೆನ್ಸ್ ಮಾಡಿ ಮಾಹಿತಿ ಕೊಡ್ತಾ ಹೋಗ್ಬಿಡ್ತೀನಿ. ನೋಡಿರು ಈ ಒಂದು ಕೊಡಕ್ಕೆ ಅನ್ನೋದಲ್ಲ ನಾವು ಅದರಲ್ಲಿ ಅನ್ನೋದು 5 ಡೇಸ್ 6 ತಿಂಗಳ ಮುಗಿ ಹಾಕಿನಲ್ಲ 6 ಮಂತ್ಸ್ ಕಂಪ್ಲೀಟ್ ಆಗ್ತದೆ. ಇದಕ್ಕೆ ನಾವು ಏನು ಮಾಡಿದ್ರೆ ಪೂರ್ತಿ ಕೆಳಗಡೆ ಏನೋದಲ್ಲ ನಾವು ಯಾವುದೇ ರೀತಿಯಿಂದ ಏನೋದಲ್ಲ ರಾಸಾಯನಿಕ ಗೊಬ್ಬರ ಏನೋದಲ್ಲ ನಾವು ಒಟ್ಟು ಕೊಟ್ಟಿಲ್ಲ. ಒಳ್ಳೆ ಚೆನ್ನಾಗಿ ಸೈಜ್ನು ಚೆನ್ನಾಗಿ ಬಂದಿದೆ. ಆಮೇಲೆ ಇದಕ್ಕೆ ನಾವು ಯಾವ ರೀತಿ ಮೇಂಟೆನ್ಸ್ ಮಾಡ್ಕೊತ ಬಂದೀವಿ ಅಂತಂದ್ರೆ, ಟೋಟಲಾಗಿ ನಾವು ಅಲ್ಲಿಂದ ಇಲ್ಲಿ ತನಕ ಸ್ಟಾರ್ಟಿಂಗ್ ನಿಮಗೆ 2 ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಪಡಿಸಿದ ಹಾಗೆ ಏನು ಮಾಡಿದ್ದೀನಿ, ಆರ್ಗ್ಯಾನಿಕ್ ಕಲ್ಚರ್ ಏನದಲ್ಲ ಮೊದಲು ಕಟ್ಕೊಂಡಿದ್ದೀವಿ. ಆರ್ಗ್ಯಾನಿಕ್ ಕಲ್ಚರ್ ಕಟ್ಕೊಂಡ ನಂತರ ಏನದಲ್ಲ ನಾವು ಕೆಳಗಡೆ ಏನಂದ್ರೆ ಡ್ರಿಪ್ ಮುಖಾಂತರ ನಾವು ಬರೀ ಏನಂದ್ರೆ ಬ್ಯಾಕ್ಟೀರಿಯಾಗಳನ್ನೇ ಬಿಟ್ಕೊತ ಬಂದಿದ್ದೀವಿ. ಬ್ಯಾಕ್ಟೀರಿಯಾಗಳು ಯಾವ ಅಂತಂದ್ರೆ PSB ಆಗಲಿ, KMB ಆಗಲಿ, ಅಜೋಸ್ಪಿರ್ಲಮ್ ಆಗಲಿ, ಯಾಕೆ ಯೂರಿಯಾ ಕಂಟೆಂಟ್ ಬೇಕಾದಾಗ ನಾವು ಅಜೋಸ್ಪಿರ್ಲಮ್ ಕೊಡಬೇಕು. ಆಮೇಲೆ ಫಾಸ್ಫರಸ್ ಬೇಕಾದಾಗ PSB, KMB ಅನ್ನೋಲ್ಲ ಇದೇ ರೀತಿ ನಾವು ಏನಂದ್ರೆ ಬ್ಯಾಕ್ಟೀರಿಯಾಗಳನ್ನ ಬರೀ ಬ್ಯಾಕ್ಟೀರಿಯಾ ಮುಖಾಂತರ ನಮ್ಗೆ ಸೈಜ್ ಬರೋಂಗಿಲ್ಲ. ಹಾಗೆ ಇದೇನಾಯಿತು ಗೊತ್ತಾ, ಸ್ವಲ್ಪ ಹಿಂದೆ ಮುಂದೆ ಸೆಟ್ಟಿಂಗ್ ಆಯಿತು. ಹಿಂದೆ ಮುಂದೆ ಯಾವ ರೀತಿ ಸೆಟ್ಟಿಂಗ್ ಆಯಿತು ಅಂತಂದರೆ, ಜನವರಿ ನಾವೇನು ಇದ್ರಲ್ಲಿ ತೊಗೊಂಡಿವಲ್ಲ, ಜನವರಿ ಇದ್ರಲ್ಲಿ ತೊಗೊಂಡಾಗ ಇದೇನೋ ಸ್ವಲ್ಪ ಸೆಟ್ಟಿಂಗ್ ಏನದಲ್ಲ ಲೇಟ್ ಆಯಿತು. ಇಲ್ಲೇ ನೋಡಿಲ್ಲ ಸ್ವಲ್ಪ ಚೇಂಜಸ್ ಇದೆ, ಕಲರ್ ಇನ್ನೂ ಏನದಲ್ಲ ಸ್ವಲ್ಪ ಬರಬೇಕು. ಈಗ ಒಂದು 70% ಏನದಲ್ಲ ಇದು ಹೆಚ್ಚು ಕಡಿಮೆ ಬಂದಾಗ ಅದು ಇನ್ನೊಂದು ವಾರದ ಟೈಮ್ ತೊಗೊಳುತ್ತೆ. ಒಂದು ವಾರದಲ್ಲಿ ಏನದ ಇದು ಕಟಿಂಗ್ ಆಗುತ್ತೆ. ಈಗ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಇದಕ್ಕೆ ಯಾವ ರೀತಿ ಮೇಂಟೆನ್ಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾನೆ ಹೋಗಿದ್ದೀನಿ. ಆಲ್ರೆಡಿ ಇದೇ ಪ್ಲಾಟಿಂದ 2 ವೀಡಿಯೋ ಮಾಡಿರೋದಲ್ಲ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ, ಅದನ್ನು ನೀವು ನೋಡ್ಕೊಳ್ರಿ. ಅಲ್ಲಿಂದ ಏನಾದರೂ ಇಲ್ಲಿ ತನಕ ಏನಾದರೂ ನಾವು ಮೇಂಟೆನ್ಸ್ ಮಾಡೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇವಕ್ಕೆ ಏನು ಮಾಡಿದ್ದೀವಿ ಅಂತಂದರೆ, ನಾವು ಜಾಸ್ತಿ ಏನೋದಲ್ಲ ನಾವು ರಾಸಾಯನಿಕ ಗೊಬ್ಬರ ಕೆಳಗೆ ಕೊಡೋಂಗಿಲ್ಲ. ಬಾರಾಕ್ಸಲ್ 0 ಆಗಲಿ, 0.1 ಆಗಲಿ, 0.050 ಆಗಲಿ ನಾವು ಇದಕ್ಕೆ ಯಾವ ರೀತಿ ಅಂತ ಕೊಟ್ಟಿಲ್ಲ. ನಾವು ಇದಕ್ಕೆ ಏನು ಕೊಟ್ಟಿದ್ದೀವಿ ಅಂದರೆ, ಈ ಬೇಕಾದಾಗ ಅಜೋಸ್ಪಿರ್ಲಮ್ ಅದನ್ನು ಕೊಡ್ತಿರ್ತೀವಿ, ಅಥವಾ ಅಜಿಟೋಬ್ಯಾಕ್ಟರ್. ಆಮೇಲೆ PSB ಅಂದರೆ ಫಾಸ್ಫರಸ್ ವಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಆಮೇಲೆ KMB ಪೊಟ್ಯಾಶ್ ಮೊಬಲೈಸರ್ ಬ್ಯಾಕ್ಟೀರಿಯಾ. ಇವನ್ನ ಏನದಲ್ಲ ನಾವು ಡ್ರಿಪ್ ಮುಖಾಂತರ ಕೊಡ್ತಾ ಬಂದಿವಿ. ಆಮೇಲೆ ನಾವು ಡೆಫಿಷಿಯನ್ಸಿ ಕೊಡ್ತಿರ್ತೀವಿ ಕಾಮನ್ ಆಗಿ. ಸೆಕೆಂಡ್ರಿ ನ್ಯೂಟ್ರಿಯನ್ಸ್ ಬಂದುಬಿಟ್ಟು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಕೊಡ್ತಿರ್ತೀವಿ. ಅದಕ್ಕೆ ಯಾವ ಟೈಮ್ದಾಗ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಮುಖ್ಯ ಇರ್ತದೆ. ಆಮೇಲೆ ಮೈಕ್ರೋನ್ಯೂಟ್ರೆಂಟ್ ಕೂಡ ಕೊಟ್ಟಿದ್ದೀವಿ. ಮೈಕ್ರೋನ್ಯೂಟ್ರೆಂಟ್ ಜಿಂಕ್ ಆಗಲಿ, ಬೋರನ್ ಆಗಲಿ, ಕಾಪರ್ ಕಂಟೆಂಟ್ ಆಗಲಿ, ಇವೆಲ್ಲ ಏನದಲ್ಲ ನಾವು ಮೈಕ್ರೋನ್ಯೂಟ್ರೆಂಟ್ ಅವಕ್ಕೆ ಟೈಮ್ ತಕ್ಕಂತೆ ಏನದಲ್ಲ ನಾವು ಕೊಡ್ತಾ ಹೋಗ್ತಿರ್ತೀವಿ. ಈಗ ನೋಡಿರಿ, ಕೆಲವೊಂದು ಜನ ಏನದಲ್ಲ ಸೈಜು ಅಲ್ಲಿ ವೇರಿಯೇಷನ್ ಆಗ್ತಿರ್ತವೆ. ಯಾಕಂದರೆ ಈ ವರ್ಷ ಒಂದು ಸ್ವಲ್ಪ ಮಳೆಗಾಲ ಕಡಿಮೆ ಇರೋದ್ರಿಂದ ಸೈಜ್ ಒಂದು ಸ್ವಲ್ಪ ನಾವು ಅಂದ್ಕೊಂಡಾಗ ಏನದಲ್ಲ ಸೈಜ್ ಸ್ವಲ್ಪ ಕಡಿಮೆ ಇರೋದು. ಯಾಕಂದರೆ ಇದನ್ನು ಆಗಲೇ ಹೇಳಿದ ಪ್ರಕಾರ ಏನದಲ್ಲ ಸ್ವಲ್ಪ ಇದು ಸೆಟ್ಟಿಂಗ್ ಏನದಲ್ಲ ಸ್ವಲ್ಪ ಹಿಂದೆ ಮುಂದೆ ಆಯಿತು. ಹಿಂಗಾಗಿ ಸ್ವಲ್ಪ ನಮಗಿದು ಸೈಜಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಆದರೂ ಕೂಡ ಒಳ್ಳೆ ಸೈಜ್ ಬಂದಿದೆ, ಒಳ್ಳೆ ಸೈಜ್ ಬಂದಿದೆ. ಆಮೇಲೆ ಇದಕ್ಕೆ ಏನದಲ್ಲ ನಾವು ಇಲ್ಲಿ ತನಕ ಮೇಂಟೆನ್ಸ್ ಮಾಡಿದ ಪ್ರಕಾರ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರೋಕ್ಕೆ ಬಿಟ್ಟಿಲ್ಲ. ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತಂದರೆ ಕ್ಯಾರ್ ರೋಗ ಅಂತೀವಿ ನಾವು. ಕ್ಯಾರ್ ರೋಗ ಏನದಲ್ಲ ಈ ತೋಟದಲ್ಲಿ ಏನದಲ್ಲ ಇನ್ನೂ ಬಂದಿಲ್ಲ. ಬಂದರೂ ನಾವು ಅದಕ್ಕೆ ಏನದಲ್ಲ ಬರಲಾರ್ದಂಗೆ ಏನದಲ್ಲ ಸ್ವಲ್ಪ ನಾವು ಕರೆಕ್ಟಾಗಿ ಮೇಂಟೆನ್ಸ್ ಮಾಡ್ಕೊಂಡು ಹೋಗಿದ್ದೀವಿ. ಫಂಗಿಸೈಡ್ಸ್ ಯೂಸ್ ಮಾಡಿದ್ದೀವಿ, ಸೋಡೋಮೋನಾಸ್ ಫ್ಲೋರೋಸೆನ್ಸ್ ಆಗಲಿ, ಬ್ಯಾಸಿಲಸ್ ಸಬ್ಸ್ಟಿಲಿಯಸ್ ಆಗಲಿ. ಬಟ್ ಅವು ಒಳ್ಳೆ ಕ್ವಾಲಿಟಿ ಇರಬೇಕು, ಕೌಂಟ್ಸ್ ಕರೆಕ್ಟ್ ಇರಬೇಕು, ಅಂದರೆ ನಮಗೆ ಈ ರೀತಿ ರಿಸಲ್ಟ್ ಬರೋಕ್ಕೆ ಅನುಕೂಲ ಆಗ್ತದೆ. ಸ್ವಲ್ಪ ಇದು ಒಂದು 70% ಇವಾಗ ಇನ್ನು ಒಂದೇಗ ಕಟಿಂಗ್ ಆಗ್ತದೆ. ಸ್ವಲ್ಪ ಇದು ಮೇಲ್ಗಡೆ ಇರ್ತಕ್ಕಂಥದ್ದು ಆಮೇಲೆ ಹಿಂದ್ಗಡೆ ಸೆಟ್ ಆಯಿತು. ಹೀಗಾಗಿ ಏನಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರ್ತಾವೆ. ಬಂದಿದೆ ಒಳಗಡೆ ಸೈಜ್ ಚಲೋ ಬಂದಿದೆ. ಇದೇ 300-350 400 ಗ್ರಾಮ್ ಸೈಜ್ ಬಂದಿದೆ. ಇನ್ನೊಂದು ವಾರದಲ್ಲಿ ಏನಂದ್ರೆ ಒಂದು ರೌಂಡ್ ಕಟಿಂಗ್ ಆಗುತ್ತೆ. ಎವರೇಜ್ ಬರುತ್ತೆ ಬಿಡಿ. ಇದು ಒಂದು 10 kg ಅಂತೂ 10-12 kg ಎವರೇಜ್ ಬರ್ಬೇಕಂತೈತೆ. ನಮಗೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಕ್ಯಾರ್ ಹೋಗಿಲ್ಲ. ಹೀಗಾಗಿ ನಾವು ಕರೆಕ್ಟಾಗಿ ಏನದಲ್ಲ ಇದಕ್ಕೆ ಮೇಂಟೆನ್ಸ್ ಮಾಡ್ಕೊತ ಬಂದ್ರೆ ಎಲ್ಲ ಕವರ್ ಹಾಕೋದು ಬರ್ತಿರ್ತದೆ.